ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಇದೇ ತಿಂಗಳು 28 ಮತ್ತು 29ರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು. ಈ ಕಾರ್ಯಕ್ರಮದ ಕುರಿತು ಇಂದು ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸಭೆಯ ಮೂಲಕ ತಿಳಿಸಿದರು. ಸಭೆಯಲ್ಲಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ಹಾಗೂ ಪ್ರಾಂಶುಪಾಲರಾದ ಅಮೃತೇಶ್, ಷಣ್ಮುಖಪ್ಪ, ತಾಲೂಕು ಅಧ್ಯಕ್ಷರಾದ ಅಣ್ಣಾಜಿರಾವ್, ಪ್ರಧಾನ ಕಾರ್ಯದರ್ಶಿಗಳಾದ ಯೋಗರಾಜ್, ಕುಮಾರಪ್ಪ, ಸ್ವೇಬ್, ಶಾದಾಬ್, ಸಚಿನ್ ಸೈಯದ್ ಜಿಲಾನಿ, ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷರಾದ ಸಂಜು, ಶ್ರೀನಿವಾಸ್, ನಾಗರತ್ನಮ್ಮ, ಭವಾನಿ, ಸುಮಾ, ರವಿ ಹಾಗೂ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಿಗೆ ಶಿವಲಿಂಗೇಶ್ವರ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಸನ್ಮಾನ ಮಾಡಲಾಯಿತು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಸರ್, ಬಹಳ ಸಂತೋಷ ಆಯಿತು. ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಗಲೀಜು ಮಾಡ್ತಾರೆ. ಈ ಮಾಹಿತಿಗಳೆಲ್ಲ ನಮಗೆ ಕೂತ ಜಾಗದಲ್ಲೇ ಎಲ್ಲ ಬರ್ತವೆ. ನಾವು ಒಂದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ಬೇಕು ಅಂತ ಹೋರಾಟ ಮಾಡೋದಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಮುಂದಿನ ಯುವ ಪೀಳಿಗೆ ಮುಂದೆ ಯಾರ್ಯಾರು ಮದರ್ ತೆರೆಸಾ ಆಗ್ತಿರೋ ಅಥವಾ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಗಳಾಗ್ತಿರೋ, ಅಬ್ದುಲ್ ಕಲಾಂರಾಗ್ತಿರೋ, ಡಾಕ್ಟರ್ ದಾದಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ತಿರೋ ಗೊತ್ತಿಲ್ಲ. ನಾನು ನಿಮ್ಮಷ್ಟು ಓದಿಲ್ಲ, ನಿಮ್ಮಂತೆ ಡಿಗ್ರಿ ಪಡೆದಿಲ್ಲ. ಆದ್ರೂ ಕೂಡ ಒಬ್ಬ IAS ಅಧಿಕಾರಿ, IPS ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಹಾಗೂ ಮಂತ್ರಿಮಂಡಲದ ಸಚಿವರುಗಳಾಗಿರ್ಬೋದು, ಯಾರ ಹತ್ರನೇ ಆದರೂ ಕೂತು ಮಾತಾಡ್ತೀನಿ. ಹೌದು ಕೃಷ್ಣಮೂರ್ತಿ ಅವರೇ, ನೀವು ಹೇಳ್ತಿರ್ತಕ್ಕಂಥ ಮಾತು ಸರಿ ಇದೆ, ಇದನ್ನೊಂದ್ಸರಿ ಅಳವಡಿಸಿ ನೋಡ್ತೀವಿ ಅಂತೇಳಿ ನಮಗೆ ಭುಜ ತಟ್ಟಿ ಕಳಿಸ್ತಾರಲ್ಲ, ಅದರಲ್ಲಿ ಯಶಸ್ವಿ ಆಗ್ತಾರಲ್ಲ, ಅದು ಕನ್ನಡಕ್ಕೆ ಸಿಕ್ಕಂಥ ಹೋರಾಟ ಅಂತ ನಾವು ಖುಷಿ ಪಡ್ತೀವಿ. ಆ ಖುಷಿ ಪಡೋದ್ರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಕನ್ನಡಿಗರಾಗಿ ಕನ್ನಡದ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ ಅಂತಂದರೆ ಅದು ನಮ್ಮ ದೌರ್ಭಾಗ್ಯ. ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಹುಟ್ಕೊಂತವೆ ದಿನಕ್ಕೊಂದೊಂದು ಅಂತ ಹೇಳಿದ್ರೆ ಇದು ಒಂದು ಕಡೆ ನಮಗೆ ಮುಜುಗರನೂ ಆಗ್ತದೆ, ಒಂದು ಕಡೆ ಹೆಮ್ಮೆನೂ ಆಗ್ತದೆ. ಕಾರಣ ಏನು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ರಿ ಅಂತೇಳಿ ಕನ್ನಡಿಗರೇ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಾಯ್ತದು? ಯಾರಿಂದ ಆಯಿತು? ನಮ್ಮಿಂದಲೇ ಆಗಿದ್ದು. ನಾವು ಪರಭಾಷೆಯ ವ್ಯಾಮೋಹವನ್ನು ಬಿಟ್ಟಿದ್ರೆ ನಮ್ಮ ಮಕ್ಕಳನ್ನ ಅಮೇರಿಕಕ್ಕೆ ಕಳ್ಸೋಣ, ಬೇರೆ ಹೊರದೇಶಗಳಿಗೆ ಕಳ್ಸೋಣ ಅನ್ನೋದನ್ನು ಬಿಟ್ಟಿದ್ರೆ ಇವತ್ತು ನಾವು ಕನ್ನಡಕ್ಕೋಸ್ಕರ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತಕ್ಕಂಥ ಬೀದಿನಲ್ಲಿ ನಾವು ಬಟ್ಟೆ ಹಾಕೊಂಡು ಓಡಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ನಾವೊಂದು ಉನ್ನತ ಮಟ್ಟಕ್ಕೆ ಹೋದ್ವಿ ಅಂತ ತಕ್ಷಣ ನಮ್ಮ ಮಕ್ಕಳು ನಮ್ಗಿಂತ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ ಅವ್ರನ್ನೊಂದು ಸರ್ಕಾರಿ ಶಾಲೆನಲ್ಲಿ ಬೆಳೆಸೋಣ, ಅವ್ರನ್ನೊಂದು ಅಂಗನವಾಡಿ ಶಿಕ್ಷಣದಲ್ಲಿ ಬೆಳೆಸೋಣ ಅಂತ ಇಲ್ಲ. ಈಗ ಮಾತೆತ್ತಿದ್ರೆ ವೇದಿಕೆ ಮೇಲೆ ನಾವು ಮಾತಾಡ್ತಕ್ಕಂಥದ್ದು ಒಂದು, ನಮ್ಮ ಮಕ್ಕಳನ್ನ ಸೇರಿಸ್ತಕ್ಕಂಥದ್ದು ಒಂದು ಕಡೆ, UKG LKG ಇಂದನೇ ಅವಕ್ಕೆಲ್ಲ ಇಂಗ್ಲೀಷ್ ಪಾಠ. ಇನ್ನು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿದ್ದರೆ ತಮಿಳರು, ತೆಲುಗರು, ಬೇರೆ ಭಾಷಿಕರಿದ್ದರೆ ಇದು ಕರ್ನಾಟಕ, ಇದು ಕನ್ನಡ ಭಾಷೆ ಮಾತಾಡಬೇಕು ಅನ್ನೋದನ್ನು ಮರೆತು ನಾವು ಅವ್ರಿಗಿಂತ ಮುಂಚಿತವಾಗಿ ತಮಿಳು ತೆಲುಗಿನಲ್ಲಿ ಮಾತಾಡ್ತಕ್ಕಂಥದ್ದನ್ನ ನಾವೇ ಫಸ್ಟ್ ರೂಢಿ ಮಾಡ್ಕೊತೀವಿ. ಅವರಿಗೆ ಮಾತನ್ನು ಕಲಿಸೋದನ್ನು ಬಿಟ್ಟು ಅವ್ರ ಭಾಷೆಯನ್ನು ನಾವು ಮಾತಾಡಿದಾಗ ಕನ್ನಡ ಎಲ್ಲಿ ಉಳಿತದೆ? ಕನ್ನಡ ಮಾತಾಡ್ರಪ್ಪ, ಉಳಿತದ ಕನ್ನಡ? ಕನ್ನಡ ಉಳಿಬೇಕು ಅಂದ್ರೆ ಏನು ಮಾಡಬೇಕು? ನಾವು ಫಸ್ಟ್ ಕನ್ನಡದಲ್ಲಿ ಮಾತಾಡ್ಬೇಕಲ್ವಾ? ನಾವು ಏನು ಮೊಬೈಲ್ಗಳು ಅಂತ ಬಳಸ್ತೀವಲ್ಲ, ಪ್ರತಿಯೊಂದು ಕೂಡ ಇಂಗ್ಲೀಷ್ನಲ್ಲಿ ಇರ್ತದೆ ಅಥವಾ ಹಿಂದಿನಲ್ಲಿ ಇರ್ತದೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೋಬೇಕಲ್ವಾ? ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಕನ್ನಡದಲ್ಲಿ ನಾವು ತಿಳ್ಕೋಬೇಕಲ್ವಾ? ಇವತ್ತು ಬಹಳಷ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಕ್ಕಂಥದ್ದು ಇಲ್ಲಿನ ರಾಜಕಾರಣ, ಸ್ವಾರ್ಥ ರಾಜಕಾರಣದಿಂದಾಗಿ ಅಲ್ಲಿ